ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಈಗ ಬೇಸಿಗೆಗಾಲ ಶುರುವಾಗೈತಿ. ಎಲ್ಲರೂ ಶಾಂಡ್ಗಿ ಹಪ್ಪಳ ಎಲ್ಲ ಮಾಡ್ಕೊಳ್ಳೋದಿರಬೇಕು. ನಾನು ಇವತ್ತು ಆಲೂಗಡ್ಡೆ ಚಿಪ್ಸ್ ಮನೇಲಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ಕೊಡೋದೀನಿ. ಇದನ್ನ ನಾವು ಬಹಳ ಸಿಂಪಲ್ ಆಗಿ ಮತ್ತು ಅಗ್ದಿ ಮಸ್ತ್ ಆಗಿ ಮನೆಯಲ್ಲೇನೆ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಆಲೂಗಡ್ಡೆ ಚಿಪ್ಸ್ ಮಾಡಕ ಆಲೂಗಡ್ಡೆ ಬೇಕು ನಮಗ. ನೋಡ್ರಿ ಈ ತರ ದೊಡ್ಡ ದೊಡ್ಡ ಇದ್ದದ ತಗೊಂಡ್ ಮಾಡ್ಕೋರಿ. ಆಲೂಗಡ್ಡೆ ಚಿಪ್ಸ್ ಚಲೋ ಬರ್ತಾವು. ಮತ್ತ ಈಗ ಹೊಸ ಆಲೂಗಡ್ಡೆ ಬರದಾವು, ಅವತ್ತನ್ ತಗೊಂಡ್ ಹಳೆ ಆಲೂಗಡ್ಡೆದ ಚಿಪ್ಸ್ ಚಲೋ ಆಗೋದಿಲ್ಲ. ಈಗ ನಾವ ಮೇಲ್ಗಡೆಯಿಂದ ಸಿಪ್ಪೆ ತಕೋಬೇಕು. ಬಹಳ ಸಿಂಪಲ್ ಆಗಿ ಮನ್ಯಾಗ ಮಾಡ್ಕೋಬಹುದು ನಾವ. ಮತ್ ಮಾಡ್ಕೊಳಕ್ಕೂ ಏನ್ ಬಹಳ ಟೈಮ್ ತಗೊಳುದಿಲ್ಲ. ಇದ್ ನೋಡ್ರಿ ಈ ತರ ಮೇಲ್ಗಡೆನ್ ತಕ್ಕೊಂಡ ಇದನ್ನ ಈಗ ನಾವು ನೀರ್ನ್ಯಾಗ ಹಾಕಿ ಇಟ್ಕೋಬೇಕು. ಯಾಕಂದ್ರ ಕಲರ್ ಬ್ಲ್ಯಾಕ್ ಆಗ್ತೈತಿ ಆಲೂಗಡ್ಡೆದ. ಅದಕ್ಕಾಗಿ ನಾವೆಲ್ಲಾ ಸಿಪ್ಪೆ ತೆಗದ ನೀರ್ನ್ಯಾಗ ಹಾಕಿ ಇಟ್ಕೋಬೇಕು. ನಾ ಎಲ್ಲಾ ಆಲೂಗಡ್ಡೆದ ಸಿಪ್ಪೆ ತಕೋತಾನು. ನೋಡ್ರಿ ಎಲ್ಲಾ ಆಲೂಗಡ್ಡೆ ಸಿಪ್ಪೆ ತೆಗದ ನೀರಾಗಿ ಇಟ್ಕೊಂಡೆ ನಾನು. ಈಗ ಇವತ್ತನ್ನ ನಾವು ಚಿಪ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಚಿಪ್ಸ್ ಮಾಡಾಕ ಈ ತರ ಸಾಚೆ ಸಿಗ್ತಾವು. ಇವತ್ತನ್ನ ತಗೊಂಡ ಮಾಡ್ಕೋಬೇಕು. ನೀವು ಚಾಕುಲಿ ಅದು ಕಟ್ ಮಾಡ್ತೇನಂದ್ರ ಬಹಳ ದಪ್ಪ ದಪ್ಪ ಆಗಿ ಬರ್ತಾವ. ಆಗ ಚಿಪ್ಸ್ ಕರೆಕ್ಟ್ ಆಗಿ ಬರುದಿಲ್ಲ. ನಾರ್ಮಲ್ ಇವು ಎಲ್ಲಾರ ಮನೇಲಿ ಇರತಾವು, ತಗೊಂಡ ಮಾಡ್ಕೋಬೇಕು. ಈಗ ಚಿಪ್ಸ್ ತುರ್ಕೊಳ್ಳೋಣ ನಾವ. ಈ ತರ ಕೆಳಗಡೆ ಒಂದು ಪ್ಲೇಟ್ ಅದು ಏನಾರ ಇಟ್ಕೋರಿ. ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡೇವಲ್ಲ, ಇದನ್ನ ತಗೊಂಡ್ ಈಗ ತುರ್ಕೋಬೇಕು. ನೋಡ್ರಿ ಎಷ್ಟು ಸಿಂಪಲ್ ಐತಿ. ಎಷ್ಟು ತೆಳ್ಳಗ ಬಿ ಬರದಾವ್ ನೋಡ್ಬೋದು ನೀವ. ಆಲೂಗಡ್ಡೆ ದೊಡ್ಡ ದೊಡ್ಡ ತಗೊಂಡ್ ಮಾಡ್ಕೊಳ್ಳೋದ್ರಿಂದ ಚಿಪ್ಸ್ ದೊಡ್ಡ ಆಗಿ ಬರ್ತಾವು, ನೋಡಾಕು ಮಸ್ತ್ ಆಗಿರ್ತಾವು. ಇದ್ ನೋಡ್ರಿ ಒಂದ್ ಆಲೂಗಡ್ಡೆದಾಗ ಇಟ್ಟು ಚಿಪ್ಸ್ ಆಗಿದಾವು. ಇವತ್ನೀಗ ನೀರಾಗ ಇಟ್ಕೋಬೇಕು ನಾವ. ತುರ್ದಂಗ ನೀರ್ ಹಾಕೋತ ಹೋಗ್ಬೇಕು. ಇಲ್ಲಾಂದ್ರ ಕೆಳಗಡೆ ಒಂದ್ ಪಾತ್ರೆದಾಗ ನೀರ್ ತಗೊಂಡ ನೀವು ತುರ್ಕೊಂಡ್ರ ಬಿ ನಡಿತೈತಿ. ನಾನು ಎಲ್ಲಾ ಆಲೂಗಡ್ಡೆ ಬಿ ಈ ತರ ಚಿಪ್ಸ್ ಮಾಡ್ಕೋತಾನು. ಇದ್ ನೋಡ್ರಿ ಎಲ್ಲಾ ಆಲೂಗಡ್ಡೆನ ಚಿಪ್ಸ್ ತುರ್ಕೊಂಡ್ ಕಸಿನ್ ನಾನ ನೀರಾಗ ಹಾಕಿ ಇಟ್ಟಿದನು. 4 ರಿಂದ 5 ಸಲ ತೊಳ್ಕೋಬೇಕು ನಾವ ಇವನ್ನ. ಎಷ್ಟ್ ತೊಳ್ಕೊತೇವಲ್ಲ ಅಟ್ಟ ಬೆಳ್ಳಗಾಗಿ ಬರ್ತಾವ ಚಿಪ್ಸ. ಈಗ ನಾನ 4-5 ಸಲ ತೊಳ್ಕೊಂಡೇನೆ ಇವತ್ತನ. ಈಗ ಇದನ್ನ ಕುದಿಯಾಕ ಇಡುನು. ಇಲ್ಲಿ ನೋಡ್ರಿ ಒಂದ್ ದೊಡ್ಡ ಪಾತ್ರೆದಾಗ ನೀರ್ ಕಾಯಕ್ ಇಟ್ಟಿದ್ದಾನ ನಾನ. ಇಲ್ಲಿ ನಾನು ಒಂದ್ ಸ್ವಲ್ಪ ಪಟಕ ಹಾಕದನು. ಇದನ್ನ ಹಾಕಿ ಮಾಡ್ಕೋದ್ರಿಂದ ಚಿಪ್ಸ್ ಬೆಳ್ಳಗ್ ಬರ್ತಾವು. ಇಲ್ಲಂದ್ರನು ಮತ್ತೊಂದ್ 2 ಸಲ ತೊಳೆದ ಕಸಿಂದ ಮಾಡ್ಕೋಬಹುದು, ಹಾಗೂ ಬೆಳ್ಳಗ್ ಬರ್ತಾವು. ಇದನ್ನ ಭಾಳ ಬಿ ಹಾಕಾಕ್ ಹೋಗ್ಬೇಡ್ರಿ, ಅಷ್ಟ ಒಂದ್ ಸ್ವಲ್ಪ ಹಾಕೋರಿ ಉಪ್ಪ. ಈಗ ಈ ಚಿಪ್ಸ್ ಮಾಡಿ ಇಟ್ಕೊಂಡೇವಲ್ಲ ಇವತ್ನ ಹತ್ರ ಹಾಕೋಬೇಕು. ಚಿಪ್ಸ್ ಎಟ್ಟಿದಾವ್ ನೋಡಿ ಕಸಿಂದ ಅವು ಮುನುಗು ಅಷ್ಟ್ ನೀರ್ ಇಟ್ಕೋಬೇಕು ನೀವ. ಇದ್ ನೋಡ್ರಿ ಎಲ್ಲಾ ಇದ್ರಾಗ ಚಿಪ್ಸ್ ಹಾಕಿದೆ ನಾನ. ಒಮ್ಮೆಲ್ಲಾ ತಿರುವಾಡಿ ಕಸಿಂದ ಕುದಿಯಾಕ್ ಬಿಡ್ತಾನು. ಮುಚ್ಚಿ ಬಿಡ್ತೇನ ಈಗ. ಇವ್ ನೋಡ್ರಿ ಕುದಿಯಾದವು. ಇವತ್ತಿನ ನೀವು ಬಹಳ ಕುದಿಸ್ಕೋಬಾರ್ದು. ಚಿಪ್ಸ್ ನೀವು ಬಹಳ ತಿಳು ಮಾಡ್ಕೊಂಡಿರಿ ಅಂದ್ರ ಇನ್ನ ಒಂದ್ ಸ್ವಲ್ಪ ಬೇಗನೆನ ಕುದಿತಾವ. ಒಂದ್ ಸ್ವಲ್ಪ ದಪ್ಪ ಇದ್ದು ಅಂದ್ರ 1-2 ನಿಮಿಷ ಹೆಚ್ಚ ಟೈಮ್ ತಗೋತಾವು. ಬಾಳ ಕುದ್ದು ಅಂದ್ರ ಎಲ್ಲಾ ಮುರಿತಾವ್ ಚಿಪ್ಸ. ಅದಕ್ಕಾಗಿ ಕರೆಕ್ಟ್ ಆಗಿ ನೋಡಿ ಕುದಿಸ್ಕೋರಿ. ನೋಡ್ರಿ ಕುದ್ದವ್ ಇವ. ತಕ್ಕೊಳ್ಳೋಣ ಈಗ. ಹಿಂಗ ಒಂದ್ ಸ್ವಲ್ಪ ಒತ್ತಿ ನೋಡ್ರ ಗೊತ್ತಾಗ್ತೈತಿ ನಿಮ್ಗ ಅದು ಕುದ್ದೈತೇನ್ ಇಲ್ಲ ತಲಿ. ಇಲ್ಲ ಅಂದ್ರ ಬಿ ನೀವು ಒಂದ್ ಚಿಪ್ಸ್ ತಗೊಂಡ ಹಿಂಗ್ ಮಾಡಿ ನೋಡಿದ್ರೆ ಇದು ಕಟ್ ಆಗ್ಬಾರ್ದು. ಮಡಿಚಿರ ಇಟ್ ಕುದಿಸ್ಕೋಬೇಕು. ಇವತ್ನೀಗ ತಕ್ಕೊಳ್ಳೋಣ. ಚಿಪ್ಸ್ ತಕೊಳಕ್ ನೋಡ್ರಿ ಈ ತರ ಬುಟ್ಟಿ ತಗೋರಿ. ಇಲ್ಲಂದ್ರ ಚಾನ್ಗೆ ಅದು ನೀರ್ ಬಸಿಯುವಂತದ ಏನಾರ ತಗೊಂಡ್ ಕಸಿಂದ ತಕ್ಕೋಬೇಕು. ಇಲ್ಲಿ ಕೆಳಗಡೆ ಒಂದ್ ಬುಟ್ಟಿ ಇಟ್ಕೊಂಡ ಅದ್ರ ಮ್ಯಾಗ ಇದನ್ನ ಇಟ್ಕೊಂಡೆ ನಾನ. ಈಗ ಚಿಪ್ಸ್ ತೆಗೆದು ಹಾಕೊಳ್ಳೋಣ ಇದ್ರಾಗ.
ಇದ್ ನೋಡ್ರಿ ಎಲ್ಲಾ ಚಿಪ್ಸ್ ತೆಗೆದಿಟ್ಕೊಂಡೆ ನಾನು ಇವತ್ನೀಗ ಹೊರಗ್ ಬಿಸಿಲಾಗ ಒಣ ಹಾಕೋನು. ಇಲ್ಲಿ ನೋಡ್ರಿ ಒಂದ ಬಟ್ಟೆ ಹಸಿದೆ ನಾನು. ಈಗ ಈ ಚಿಪ್ಸ್ ಒಂದೊಂದಾಗಿ ನಾವ ಹಾಕೋತ ಹೋಗ್ಬೇಕು. ಒಂದ್ರ ಮ್ಯಾಗ ಒಂದಾದು ಹಾಕೊಳಕ್ ಹೋಗ್ಬೇಡ್ರಿ. ಎಲ್ಲಾ ಬಿ ಇದೇ ತರ ಇಟ್ಕೋಬೇಕು. ಎಲ್ಲಾ ಚಿಪ್ಸ್ ಬಿ ಒಂದೊಂದಾಗಿ ಹಾಕಿದೆ ನಾನು. ಇವ ಒಣಗಲಿ 2ರಿಂದ 3 ದಿನ ನಾವು ಇದನ್ನ ಬಿಸಿಲಾಗ ಒಣಸ್ಕೋಬೇಕು. ಒಣಸಿದ ಬಳಿಕ ತೋರಿಸ್ತೇನೆ ನಾನು ನಿಮಗ. ಆಲೂಗಡ್ಡೆ ಚಿಪ್ಸ್ ಮಾಡ್ಕೊಂಡಿದ್ದುಲ್ಲ ಇವ ಒಣಗಿದಾವು ನೋಡ್ರಿ. ಎಷ್ಟ್ ತೆಳ್ಳಗ ಏನ್ ಮಸ್ತ್ ಆಗಿ ಬಂದಾವು ನೋಡ್ಬೋದು ನೀವ. ಇವತ್ತನ್ನ ನಾನು 2 ದಿನ ಒಣಸಿದನ್ನು ಬಿಸಿಲಾಗ. ಬಿಸಿಲ್ ಕಡಕಿತ್ತನ್ನ ಚಲೋದಂಗ ಒಣಗಿದಾವು. ಈ ತರ ಮಾಡಿ ನಾವ ಡಬ್ಬಿ ತುಂಬಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಲ್ಲ ಆಗ ನಾವ ಫ್ರೈ ಮಾಡ್ಕೊಂಡ ತಿನ್ಬಹುದು. ಈಗ ನಾನು ಒಂದ್ ಸ್ವಲ್ಪ ಫ್ರೈ ಮಾಡಿ ತೋರಿಸ್ತೇನೆ ನಿಮಗ. ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈಗ ಇವ್ ಚಿಪ್ಸ್ ಹಾಕೋನು. ನೋಡ್ರಿ ಏನ್ ಮಸ್ತಾಗಿ ಬರದಾವು ಚಿಪ್ಸ. ಎಷ್ಟ್ ತಿಳಿವಾಗಿ ಬೆಳ್ಳಗ. ಮತ್ತ ಆಲೂಗಡ್ಡೆ ದೊಡ್ಡ ತಗೊಂಡ್ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಆಗಿ ಚಲೋ ಬರ್ತಾವು. ನಾವ್ ಮನ್ಯಾಗ ಮಾಡೋದ್ರಿಂದ ಹೆಲ್ದಿ ಆಗಿ ಮಾಡ್ಕೋಬಹುದು. ಹೊರಗಡಿನ ತರೋಕ್ಕಿಂತನೂ ಮನೆಯಲ್ಲೇ ಮಾಡಿ ಇಟ್ಕೊಂಡ್ವಿ ಅಂದ್ರ ಒಂದ್ 5 kg ಆಲೂಗಡ್ಡೆ ತಗೊಂಡ್ಬಂದ್ ಮಾಡ್ಕೊಂಡ್ರ ಒಂದ್ ವರ್ಷ ತನ ಬಿ ತಿನ್ಬಹುದು ನಾವ. ಕಡಿಮೆ ಖರ್ಚದಲ್ಲೇ ಮನ್ಯಾಗ ಬಹಳಷ್ಟ ಮಾಡ್ಕೋಬಹುದು. ಇವತ್ನ ಫ್ರೈ ಮಾಡ್ಕೊಂಡೆ ನಾನು. ಇವತ್ ನೀವು ಹೋಳ್ಗಿ ಹುಗ್ಗಿ ಜೊತೆ ಅದು ಫ್ರೈ ಮಾಡ್ಕೊಳ್ದಿರಿ ಅಂದ್ರ ಹಾಗೆ ತಿನ್ಬಹುದು. ಇಲ್ಲ ನಾವು ಈವ್ನಿಂಗ್ ಸ್ನಾಕ್ಸ್ ಜೊತೆ ಅದು ಈವ್ನಿಂಗ್ ಅದು ಹಂಗ ಮಕ್ಕಳಿಗೆ ಕೊಡಾಕ ಅದು ಫ್ರೈ ಮಾಡ್ಕೊಳದಿರಿ ಅಂದ್ರೆ ಇವತ್ನ ಒಂದ್ ಸ್ವಲ್ಪ ಉಪ್ಪ ಖಾರ ಹಾಕಿ ತಿಂದ್ರ ಬಹಳ ಮಸ್ತ್ ಆಗಿರ್ತತಿ. ನೋಡ್ಬೋದು ನೀವ ಎಷ್ಟು ತೆಳ್ಳಗ್ ಬಂದಾವಂತ. ಬಹಳ ಮಸ್ತಾಗಿ ಬಂದಾವ್ ಚಿಪ್ಸ. ಇವತ್ನ ಈ ತರ ಇಟ್ಕೊಂಡ್ ಕಶಿಂದ ಮೇಲ್ಗಡೆ ಒಂದ್ ಸ್ವಲ್ಪ ಉಪ್ಪು ಹಾಕ್ರಿ. ಒಂದ್ ಸ್ವಲ್ಪ ಖಾರದ ಪುಡಿ. ಈ ತರ ಹಾಕೊಂಡ್ ತಿನ್ನೋದ್ರಿಂದ ಬಹಳ ಟೇಸ್ಟ್ ಹತ್ತಾವ್ ಚಿಪ್ಸ. ನೀವು ಮಾಡಿ ನೋಡ್ರಿ ಅಗ್ದಿ ಮಸ್ತ್ ಆಗಿರ್ತಾವು. ಇವ್ ನೋಡ್ರಿ ಮಸಾಲಾ ಚಿಪ್ಸ್ ತಿನ್ನಾಕ ರೆಡಿ ಆಗಿದಾವು. ನೋಡಿದ್ರಲ್ಲ ಆಲೂಗಡ್ಡೆ ಚಿಪ್ಸ್ ಮನೆಯಲ್ಲೇ ನಾವು ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದಂತ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.